ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡುತ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ ಅಮೌಂಟ್ ಕ್ರೆಡಿಟ್ಸ್ ಬಗ್ಗೆ ಅಪ್ಡೇಟ್ಸನ್ನು ಕೊಡ್ತೀನಿ. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ನನಗೆ 23-24 ಅಕಾಡೆಮಿಕ್ ಇಯರ್ದು ಸ್ಕಾಲರ್ಶಿಪ್ ಅಮೌಂಟ್ ಬಂದಿಲ್ಲ, ಇನ್ನು ಕೆಲವೊಬ್ಬರು 24-25 ಅಕಾಡೆಮಿಕ್ ಇಯರ್ದು ಸ್ಕಾಲರ್ಶಿಪ್ ಅಮೌಂಟ್ ಬಂದಿಲ್ಲ, ಆ್ಯಂಡ್ ಕೆಲವೊಬ್ಬರು ಹೇಳ್ತಾರೆ ಪ್ರೆಸೆಂಟ್ ಅಕಾಡೆಮಿಕ್ ಇಯರ್ದು ನನಗೆ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಕ್ರೆಡಿಟ್ ಆಗಿಲ್ಲ, ಯಾವಾಗ ಕ್ರೆಡಿಟ್ ಆಗುತ್ತೆ ಏನು ಅಂತ ಹೇಳಿಬಿಟ್ಟು. ಸೊ ಈ ಸ್ಕಾಲರ್ಶಿಪ್ ಅಮೌಂಟ್ ಜಮಾ ಆಗುವಂತಹ ಪ್ರೋಸೆಸ್ ಏನಿದೆ, ಅಮೌಂಟ್ ಕ್ರೆಡಿಟ್ ಆಗುವಂತಹ ಪ್ರೋಸೆಸ್ ಏನಿದೆ, ಸೊ ನಿಮಗೆ ನಾನು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಜೊತೆಗೇನು ಅಂತ ಅಂದರೆ ಒಂದಿಷ್ಟು ಪ್ರೂಫ್ಸ್ ಆದರೆ ಇರುವಂಥದ್ದು. ನಿಮಗೆ 23-24 ಅಕಾಡೆಮಿಕ್ ಇಯರಲ್ಲಿ ಎಷ್ಟು ಸ್ಟೂಡೆಂಟ್ಸ್ಗೆ ಬಂದಿದೆ, ಎಷ್ಟು ಸ್ಟೂಡೆಂಟ್ಸ್ಗೆ ಪೆಂಡಿಂಗ್ ಇದೆ, ಜೊತೆಗೆ 24-25 ಅಕಾಡೆಮಿಕ್ ಇಯರ್ದು ಈ ರೀತಿ ಎಲ್ಲ ಪ್ರೂಫ್ಸನ್ನು ಸಹ ಇದೆ. ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಹಾಗೇನು ಚಾನಲ್ಗೆ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೋಡಿ, ನಿಮಗೆಲ್ಲ ಗೊತ್ತಿರೋ ಹಾಗೆ 25-26 ಅಕಾಡೆಮಿಕ್ ಇಯರ್ಗೂ ಸ್ಕಾಲರ್ಶಿಪ್ಪನ್ನು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ ತುಂಬ ಮಂತ್ಸೇ ಆಯಿತು. ತುಂಬ ಮಂತ್ಸಿಂದ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ಸ್ ಕೊಡ್ತಾರೆ, ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡ್ತಾರೆ. ಸೊ ನಿಮಗೂ ಎಲ್ಲ ಲಾಸ್ಟ್ ಡೇಟ್ಸ್ ಬಗ್ಗೆ ಗೊತ್ತು. ಆ್ಯಂಡ್ ಜೊತೆಗೇನು ಅಂತ ಅಂದರೆ ಈ ವರ್ಷ ಇಲ್ಲಿ ಕೆಲವೊಬ್ಬರು ಈಗ ಯಾರಾದರೆ ಹೊಸದಾಗಿ ಡಿಗ್ರಿಗೆ ಜಾಯ್ನ್ ಆಗಿರ್ತಾರೆ, ಫಸ್ಟ್ ಇಯರ್ಸು ಅಥವಾ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಜಾಯ್ನ್ ಆಗಿರ್ತಾರೆ, ಇವ್ರು ಕೇಳುವಂಥ ಡೌಟ್ ಏನು ಅಂತಂದರೆ ನನಗೆ ಸ್ಕಾಲರ್ಶಿಪ್ ಅಮೌಂಟ್ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು. ನೋಡಿ, ನೀವು ಯಾವುದೇ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ ಆಗಿರಿ, SSP ಡಿಪಾರ್ಟ್ಮೆಂಟ್ ಕಡೆಯಿಂದ ಎಕ್ಸಾಕ್ಟ್ ಡೇಟ್ ಬಂದುಬಿಟ್ಟು ಇದೇ ದಿನಾಂಕಕ್ಕೆ ಸ್ಕಾಲರ್ಶಿಪ್ ಅಮೌಂಟ್ ಕ್ರೆಡಿಟ್ ಮಾಡ್ತೀವಿ ಅಂತ ಹೇಳೋದಿಲ್ಲ. ಯಾಕಂತ ಅಂದರೆ ಇಲ್ಲಿ ಬಂದುಬಿಟ್ಟು ಫಂಡ್ಸ್ ಆದರೆ ತುಂಬ ಪ್ರಾಬ್ಲಮ್ ಆಗಿರುವಂಥದ್ದು. ಅದು ನಿಮ್ಗೆ ಯಾಕೆ ಏನು ಅಂತ ಹೇಳಿಬಿಟ್ಟು ಈ ವಿಡಿಯೋ ಫೈನಲಲ್ಲಿ ನಿಮಗೆ ಕ್ಲಾರಿಫಿಕೇಶನ್ ಆದರೆ ಸಿಗುತ್ತೆ ನಾನು ಯಾಕೆ ಈ ರೀತಿ ಹೇಳ್ತಿದ್ದೀನಿ ಅಂತ ಹೇಳಿ. ಸೊ ಈಗ 25-26 ಅಕಾಡೆಮಿಕ್ ಇಯರ್ದು ಸ್ಕಾಲರ್ಶಿಪ್ ಅಮೌಂಟ್ ಪ್ರೋಸೆಸ್ ಬಗ್ಗೆ ಹೇಳೋದಾದರೆ, ಕ್ರೆಡಿಟ್ ಪ್ರೋಸೆಸ್ ಬಗ್ಗೆ ಹೇಳೋದಾದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದೆ, ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದೆ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದೆ, ಜೊತೆಗೆ ಬಂದುಬಿಟ್ಟು ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದೆ. ಎಲ್ಲ ಡಿಪಾರ್ಟ್ಮೆಂಟ್ಗೂ ಸಹ ಈಗ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತೀರಾ, ನೀವು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಅಂಡರಿಗೆ ಬರ್ತೀರಾ ಅಂತಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ಆ ಡಿಪಾರ್ಟ್ಮೆಂಟಿಗೆ ಹೋಗುತ್ತೆ. ಅಥವಾ ನೀವು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂಡರಿಗೆ ಬರ್ತೀರಾ ಅಂತ ಅಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ಬಂದುಬಿಟ್ಟು ಅವರ ಡಿಪಾರ್ಟ್ಮೆಂಟಿಗೆ ಹೋಗುತ್ತೆ. ಈ ರೀತಿ ಎಲ್ಲ ಡಿಪಾರ್ಟ್ಮೆಂಟ್ಗೂ ಅಪ್ಲಿಕೇಶನ್ಸ್ ಆದರೆ ರಿಸೀವ್ ಈಗಾಗಲಿನ ಆಗಿರುವಂಥದ್ದು. ಜೊತೆಗೇನು ಅಂತ ಅಂದರೆ ಗೌರ್ನಮೆಂಟ್ ಕಡೆಯಿಂದ ಯಾವ ಡಿಪಾರ್ಟ್ಮೆಂಟ್ಗೆ ಫಸ್ಟು ಅಮೌಂಟನ್ನು ರಿಲೀಸ್ ಮಾಡ್ತಾರೋ, ಯಾವಾಗ ಫಂಡ್ಸನ್ನು ರಿಲೀಸ್ ಮಾಡ್ತಾರೋ ಆ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಅಮೌಂಟು ಫಸ್ಟಿಗೆ ಬರುತ್ತೆ. ಅದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರಿಗಾದರೂ ಮಾಡ್ಬೋದು, ಇಲ್ಲ ಅಂತಂದರೆ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗಾದರೂ ಮಾಡ್ಬೋದು. ಈ ರೀತಿ ಡಿಪಾರ್ಟ್ಮೆಂಟ್ಸ್ಗೆ ಗೌರ್ನಮೆಂಟ್ ಕಡೆಯಿಂದ ಸ್ಕಾಲರ್ಶಿಪ್ ಅಮೌಂಟ್ಗೆ ಅಂತ ಹೇಳಿಬಿಟ್ಟು ಫಂಡಿಂಗ್ಸನ್ನು ಕೊಡ್ತಾರೆ. ಆ ಫಂಡಿಂಗ್ಸ್ ಕೊಟ್ಟಾಗ ಈಗ ಅದೂ ಏನು ಅಂತ ಅಂದರೆ, ಈಗ ಎಕ್ಸಾಂಪಲ್ ಆಗಿ ಹೇಳ್ತೀನಿ ನೋಡಿ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಬರುವಂಥ ಸ್ಟೂಡೆಂಟ್ಸು ಒಂದು 90,000 ಸ್ಟೂಡೆಂಟ್ಸು ಎಲಿಜಿಬಲ್ ಇರ್ತಾರೆ. 90,000 ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಕ್ರೆಡಿಟ್ ಮಾಡಬೇಕಾಗುತ್ತೆ. ಗೌರ್ನಮೆಂಟ್ ಕಡೆಯಿಂದ ಬಂದುಬಿಟ್ಟು ಒಂದಿಷ್ಟು ಫಂಡಿಂಗ್ ಅಂತ ಕೊಡ್ತಾರೆ. ಸ್ಟಾರ್ಟಿಂಗ್ಗೆ 90,000 ಸ್ಟೂಡೆಂಟ್ಸ್ಗೂ ಒಂದೇ ಸಲ ಫಂಡಿಂಗ್ ಆದರೆ ರಿಲೀಸ್ ಮಾಡೋದಿಲ್ಲ. ಅವ್ರು ಎಷ್ಟು ಫಂಡ್ ರಿಲೀಸ್ ಮಾಡ್ತಾರೋ ಅದರಲ್ಲಿ ಎಷ್ಟು ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಅಮೌಂಟ್ ಜಮಾ ಆಗುತ್ತೋ ಅಷ್ಟು ಜಮಾ ಮಾಡ್ತಾರೆ. ಉಳಿದಿರುವಂಥ ಸ್ಟೂಡೆಂಟ್ಸ್ಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅಂದರೆ ನೆಕ್ಸ್ಟ್ ಮತ್ತೆ ಯಾವಾಗ ಒಂದು ಫಂಡಿಂಗ್ ರಿಲೀಸ್ ಮಾಡ್ತಾರೋ ಆವಾಗ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಕ್ರೆಡಿಟ್ ಆಗುವಂಥದ್ದು. ಈ ಪ್ರೋಸೆಸ್ ಹಿಂಗಿರೋದ್ರಿಂದಾನೇ ನಿಮಗೆ ಈಗ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಈ ಮಂತಲ್ಲಿ ಬರುತ್ತೆ, ಡಿಗ್ರಿ ಸ್ಟೂಡೆಂಟ್ಸ್ಗೆ ನೆಕ್ಸ್ಟ್ ಮಂತಲ್ಲಿ ಬರುತ್ತೆ ಅಂತ ಹೇಳಿಬಿಟ್ಟು ಯಾರೂ ನಿಮಗೆ ಕನ್ಫರ್ಮೇಷನ್ ಕೊಡೋದಕ್ಕೆ ಆಗೋದಿಲ್ಲ. ಡಿಪಾರ್ಟ್ಮೆಂಟ್ಗೆ ಯಾವಾಗ ಫಂಡ್ಸ್ ಹೋಗುತ್ತೋ ಆವಾಗ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಕ್ರೆಡಿಟ್ ಆಗುತ್ತೆ. ಆ್ಯಂಡ್ ಇನ್ನೊಂದೇನೋ ಅಂತ ಅಂದರೆ ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸಿಗೆ ಬಂದುಬಿಟ್ಟು ಓಕೆನಾ. ಸೊ ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಏನಾಗುತ್ತೆ ಅಂತ ಅಂದರೆ ಈಗ ನಿಮಗೆ ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಅಂತ ಇದೆ. ಸೊ ಇದ್ರ ಬಗ್ಗೆ ನಿಮಗೆ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ, ನಾನು ಸಾಕಷ್ಟು ವೀಡಿಯೋಸಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಇದಕ್ಕೆ ಇನ್ಕ್ಲೂಡ್ ಆಗುತ್ತೆ SSP ಸ್ಕಾಲರ್ಶಿಪ್ಪಲ್ಲಿ ಅಂತ ಅಂದರೆ, ಈ ವರ್ಷ ಈಗ ಕಾಲೇಜಸ್ಗೆ ಜಾಯ್ನ್ ಆಗಿರ್ತಾರೆ ಸ್ಟೂಡೆಂಟ್ಸು, ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರ್ತಾರೆ. ಆ್ಯಂಡ್ ಆ ಸ್ಟೂಡೆಂಟ್ಸ್ ಏನು ಮಾಡಿರ್ತಾರೆ ಅಂತ ಅಂದರೆ ಈಗ ಅವರು ಗೌರ್ನಮೆಂಟ್ ಹಾಸ್ಟೆಲ್ಸ್ಗೆ ಅಪ್ಲೈ ಮಾಡಿರ್ತಾರೆ. BCM ಹಾಸ್ಟೆಲ್ಸ್ ಅಂತ ಇದೆ, ಎಲ್ಲ ಡಿಪಾರ್ಟ್ಮೆಂಟ್ಗೂ ಹಾಸ್ಟೆಲ್ಸ್ ಇದೆ. ಆ ಒಂದು ಹಾಸ್ಟೆಲ್ಸ್ಗೆ ಅಪ್ಲಿಕೇಶನ್ ಹಾಕ್ತಾರೆ. ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿದ್ದ ಆದಮೇಲೆ ಅವ್ರಿಗೇನಾದರೂ ಹಾಸ್ಟೆಲ್ ಅಲಾಟ್ಮೆಂಟ್ ಆಗಿಲ್ಲ ಅಂತ ಅಂದರೆ, ಯಾರಿಗಾದರೆ ಹಾಸ್ಟೆಲ್ ಅಲಾಟ್ಮೆಂಟ್ ಆಗಿರೋದಿಲ್ವೋ ಇಂತಹ ಸ್ಟೂಡೆಂಟ್ಸ್ಗೆ ಗೌರ್ನಮೆಂಟ್ ಕಡೆಯಿಂದ ಫುಡ್ ಆ್ಯಂಡ್ ಅಕಾಮಿಡೇಷನ್ ಅಂತ ಹೇಳಿಬಿಟ್ಟು 15,000 ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಕೊಡ್ತಾರೆ. ಸಮ್ಟೈಮ್ಸ್ ಇಟ್ ವೇರೀಸ್, ಒಂದು 10,000 ಆಗ್ಬೋದು, 15,000 ಆಗ್ಬೋದು. ಈ ರೀತಿ ಬಂದುಬಿಟ್ಟು ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಅಮೌಂಟ್ ಅಂತ ಕೊಡ್ತಾರೆ. ಈಗ ಸದ್ಯಕ್ಕೆ ನೋಡಿದ್ರೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸು ಹೇಳ್ತಿದ್ದಾರೆ ನಮಗೆ ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಕ್ರೆಡಿಟ್ ಆಗಿದೆ ಅಂತ ಹೇಳಿಬಿಟ್ಟು. ಅದನ್ನು ಸಹ ನಾನು ನಿಮಗೆ ಪ್ರೂಫ್ ತೋರಿಸ್ಕೊಡ್ತೀನಿ. ಈ ರೀತಿ ಕ್ರೆಡಿಟ್ ಆಗೋದ್ರಿಂದ ನೀವು ಸ್ಕಾಲರ್ಶಿಪ್ ಅಮೌಂಟ್ ನಿಮಗೆ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು ನೀವು ಯಾರನ್ನು ಸಹ ರಿಪೀಟೆಡಾಗಿ ಕಮೆಂಟ್ಸ್ ಮಾಡಿದ್ರೆ ಇಲ್ಲಿ ಯಾರು ಎಕ್ಸಾಕ್ಟ್ ಡೇಟನ್ನು ಹೇಳೋದಕ್ಕೆ ಆಗೋದಿಲ್ಲ. ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಲಾಗಿನ್ ಆಗಿಬಿಟ್ಟು ಸ್ಟೇಟಸನ್ನು ಚೆಕ್ ಮಾಡಬೇಕು. ಈಗ ಲಾಸ್ಟ್ ಸ್ಟೆಪ್ವರೆಗೂ ಸ್ಟೆಪ್ 4 ಆಫ್ 5 ನೀವು ನೋಡ್ಕೋಬೇಕು. ಪುಷ್ ಟು DBT ಆಗಿದೆಯಾ, ಅಮೌಂಟ್ ಕ್ರೆಡಿಟ್ ಆಗಿದೆಯಾ ಏನು ಅಂತ ಎಲ್ಲ ನೋಡ್ಕೊಂಡಿದ್ದ ಆದಮೇಲೆ ನಿಮಗೆ ಫೈನಲ್ ಸ್ಟೆಪ್ ಅಮೌಂಟ್ ಕ್ರೆಡಿಟ್ ಆಗೋದೇನಿದೆ ಅದಂತೂ ಡೆಫಿನೆಟ್ಲಿ ಯಾವಾಗ ಕ್ರೆಡಿಟ್ ಆಗುತ್ತೆ ಅಂತಂದರೆ ಯಾವಾಗ
ಗೌರ್ಮೆಂಟ್ ಕಡೆಯಿಂದ ಫಂಡ್ಸನ್ನು ರಿಲೀಸ್ ಮಾಡ್ತಾರೆ, ಅವಾಗ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಕ್ರೆಡಿಟ್ ಮಾಡ್ತಾರೆ. ಈಗ 25-26 ಅಕಾಡೆಮಿಕ್ ಇಯರ್ದು ನಿಮ್ಗೆ ಯಾವಾಗ ಬರುತ್ತೆ ಅನ್ನೋದಕ್ಕಿಂತ ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ಸ್ ಎಲ್ಲ ಯಾವ್ಯಾವ ರೀತಿ ಆಗಿದೆ ಅಂತ ಹೇಳ್ತೀನಿ ನೋಡಿ. ಸದ್ಯಕ್ಕೆ ಒಂದು ಡಿಪಾರ್ಟ್ಮೆಂಟ್ದು ಇನ್ಫಾರ್ಮೇಷನ್ ಆದರೆ ಸಿಕ್ಕಿರುವಂಥದ್ದು, ಅದನ್ನು ಸಹ ಒಬ್ಬರು ಶೇರ್ ಮಾಡಿದ್ದಾರೆ ಆ ಒಂದು ಇನ್ಫಾರ್ಮೇಷನನ್ನು. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಮಕ್ಕಳ ಸ್ಕಾಲರ್ಶಿಪ್ಗೆ ಅನುದಾನ ಕೊರತೆ ಅಂತ ಹೇಳಿಬಿಟ್ಟು. ಇದು ಬಂದುಬಿಟ್ಟು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ದು ಈಗ ಸದ್ಯಕ್ಕೆ ಇನ್ಫಾರ್ಮೇಷನ್ ಸಿಕ್ಕಿರುವಂಥದ್ದು. ಎಲ್ಲ ಡಿಪಾರ್ಟ್ಮೆಂಟ್ಸ್ದು ಇದೇ ರೀತಿ ಇರುತ್ತೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಸ್ಕಾಲರ್ಶಿಪ್ ಅರ್ಜಿ ಅಂತ ಇದೆ. ಒಂದು ಕ್ಲಾರಿಟಿ ಸ್ವಲ್ಪ ಕಡಿಮೆ ಆಗಿರ್ಬೋದು, ಬಟ್ ನಾನು ಹೇಳ್ತೀನಿ, ನೀವು ಸ್ಕ್ರೀನ್ ಮೇಲೆ ಅಬ್ಸರ್ವ್ ಮಾಡಿ. ಇಲ್ಲಿ ನೋಡಿ ವರ್ಷ ಅಂತ ಇದೆ 23-24. ಸ್ವೀಕೃತ ಅಂತಂದರೆ ಅಪ್ಲಿಕೇಶನ್ ಎಷ್ಟು ರಿಸೀವ್ ಆಗಿದ್ದಾವೆ, 8,04,148 ಅಪ್ಲಿಕೇಶನ್ ರಿಸೀವ್ ಆಗಿದೆ. ಅದರಲ್ಲಿ ಅರ್ಹರು ಎಲಿಜಿಬಲ್ ಎಷ್ಟು ಜನ ಇದ್ದಾರೆ ಅಂತಂದರೆ 7,40,000 ಜನ ಇದ್ದಾರೆ. ಆ್ಯಂಡ್ ಕೆಲವೊಬ್ಬರು ಇಲ್ಲಿ ಎಲಿಜಿಬಿಲಿಟಿನೂ ಸಹ ಇರೋದಿಲ್ಲ, ಯಾಕಂತ ಅಂದರೆ ಕೆಲವೊಂದಿಷ್ಟು ಡೀಟೇಲ್ಸನ್ನು ಬಂದುಬಿಟ್ಟು ತಪ್ಪು ಡೀಟೇಲ್ಸನ್ನು ಕೊಟ್ಟಿರ್ತಾರೆ. ಸೊ ಈ ರೀತಿ ಪ್ರಾಬ್ಲಮ್ ಆಗಿರೋದ್ರಿಂದ ಅವರು ಅನರ್ಹರು ಆಗಿರ್ತಾರೆ. ಇಲ್ಲಿ ಅರ್ಹರಿರುವಂಥದ್ದು 7,40,000 ಜನ. ಜೊತೆಗೆ ಇಲ್ಲಿ ಸ್ಕಾಲರ್ಶಿಪ್ ಅಮೌಂಟ್ ಪಡೆದಿರುವಂಥವ್ರು ಎಷ್ಟು ಜನ ಪಡೆದಿದ್ದಾರೆ ಅಂತ ಅಂದರೆ 7,08,000 ಜನ ಆದರೆ ಪಡೆದಿರುವಂಥದ್ದು. ಯಾವಾಗ 2023-24 ಇಯರಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸು. ಇಲ್ಲಿ ಸ್ಕಾಲರ್ಶಿಪ್ ಅಮೌಂಟ್ ಎಷ್ಟು ಜನಕ್ಕೆ ಸಿಕ್ಕಿಲ್ಲ ಅಂತ ಅಂದರೆ ನೀವು ಅಬ್ಸರ್ವ್ ಮಾಡ್ಬೋದು, 31,413 ಜನಕ್ಕೆ ಈ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಕ್ರೆಡಿಟ್ ಆಗಿಲ್ಲ. ಅವ್ರದ್ದು ಡೀಟೇಲ್ಸ್ ಎಲ್ಲ ಕರೆಕ್ಟ್ ಇದೆ, ಅವರು ಎಲಿಜಿಬಲ್ ಇದ್ದಾರೆ. ಯಾಕೆ ಅಂತಂದರೆ ನೀವು ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡಿ, ಡಿಪಾರ್ಟ್ಮೆಂಟ್ ಕಡೆಯಿಂದ ಹೇಳುವಂಥದ್ದು ಒಂದೇ ಮಾತೆ, ಇಲ್ಲಿ ಫಂಡ್ಸ್ ರಿಲೀಸ್ ಮಾಡಿಲ್ಲ, ಹಾಗಾಗಿ ಸ್ಕಾಲರ್ಶಿಪ್ ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಅಂತ ಹೇಳಿ. ಸೊ 23-24 ಅಕಾಡೆಮಿಕ್ ಇಯರಲ್ಲಿ 31,000 ಜನಕ್ಕೆ ಸ್ಕಾಲರ್ಶಿಪ್ ಅಮೌಂಟು ಬಾಕಿ ಇರುವಂಥದ್ದು. ಜೊತೆಗೆ ನಾವು ಎಗೈನ್ 24-25 ಅಕಾಡೆಮಿಕ್ ಇಯರ್ ನೋಡೋದಾದರೆ ಇಲ್ಲಿ ಅಪ್ಲಿಕೇಶನ್ಸ್ ರಿಸೀವ್ ಆಗಿರುವಂಥದ್ದು 8,13,000 ಅಪ್ಲಿಕೇಶನ್ಸು. ಅದರಲ್ಲಿ ಎಲಿಜಿಬಲ್ ಇರುವಂಥವರು 6,51,000. ಅಲ್ಲಿ ಸ್ಕಾಲರ್ಶಿಪ್ ಪಡೆದಿರುವಂಥವರು 5,23,000 ಜನ. ಇಲ್ಲಿ 24-25 ಅಕಾಡೆಮಿಕ್ ಇಯರಲ್ಲಿ ಸ್ಕಾಲರ್ಶಿಪ್ ಅಮೌಂಟ್ ಎಷ್ಟು ಜನಕ್ಕೆ ರಿಸೀವ್ ಆಗಿಲ್ಲ ಅಂತಂದರೆ ನೀವು ಅಬ್ಸರ್ವ್ ಮಾಡ್ಬೋದು, 1,28,449 ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಸಿಕ್ಕಿಲ್ಲ. ಇಲ್ಲಿ ಸ್ಕಾಲರ್ಶಿಪ್ ಅಮೌಂಟ್ ಅವ್ರಿಗೆ ಸಿಕ್ಕಿಲ್ಲ. ಈಗ ಅವ್ರು ಯಾವಾಗಲೂ ಏನಂತಾರೆ, ವೆಬ್ಸೈಟಿಗೆ ಹೋಗ್ತಾರೆ, ವೆಬ್ಸೈಟನ್ನು ಚೆಕ್ ಮಾಡ್ತಾರೆ, ಎಲ್ಲ ಸ್ಟೆಪ್ಸನ್ನು ಚೆಕ್ ಮಾಡಿಬಿಟ್ಟು ಸ್ಕಾಲರ್ಶಿಪ್ ಅಮೌಂಟ್ ಬಂದಿಲ್ಲ ಅಂತ ಅನ್ಕೋತಾರೆ. ಸೊ ಓಕೆನಾ. ಈಗ ನೀವು ಅಬ್ಸರ್ವ್ ಮಾಡೋದಾದರೆ ಟೋಟಲ್ ನೋಡಿ, ಕೆಳಗಡೆ ಟೋಟಲ್ ಹಾಕಿದ್ದಾರೆ 2 ವರ್ಷದ್ದು. ಇಲ್ಲಿ 2 ವರ್ಷದಲ್ಲಿ ಎಷ್ಟು ಜನಕ್ಕೆ ಸ್ಕಾಲರ್ಶಿಪ್ ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಅಂತ ಅಂದರೆ 1,59,862 ಜನಕ್ಕೆ ಸ್ಕಾಲರ್ಶಿಪ್ ಅಮೌಂಟ್ ಕ್ರೆಡಿಟ್ ಆಗಿಲ್ಲ. ಇದು ಬಂದುಬಿಟ್ಟು ಎಲ್ಲ ಕೋರ್ಸ್ನವರು, ಡಿಗ್ರಿ, ಡಿಪ್ಲೊಮೊ, ಇಂಜಿನಿಯರಿಂಗು, PUC, ಮೆಡಿಕಲ್ಲು ಆ್ಯಂಡ್ ಉಳಿದಿರುವಂಥ ಎಲ್ಲ ಕೋರ್ಸ್ಗಳು ಏನಿದ್ದಾವೆ ಮೆಟ್ರಿಕ್ ನಂತರದ ಎಲ್ಲ ಕೋರ್ಸ್ಗಳ ಅಪ್ಲಿಕೇಶನ್ಸು ಎಷ್ಟು ರಿಸೀವ್ ಆಗಿದ್ದಾವೆ, ಅಮೌಂಟ್ ಎಷ್ಟು ಜನಕ್ಕೆ ಬಂದಿಲ್ಲ ಅಂತ ಹೇಳಿ ಇಲ್ಲಿ ಕ್ಲಿಯರ್ ಡೀಟೇಲ್ಸನ್ನು ಕೊಟ್ಟಿರುವಂಥದ್ದು. ಈಗ ನಿಮಗೊಂದು ಕ್ಲಿಯರ್ ಥಾಟ್ ಬಂದಿರುತ್ತೆ, 23-24ದೇ ಎಷ್ಟು ಜನಕ್ಕೆ ಬಾಕಿ ಇದೆ, 24-25 ಅಕಾಡೆಮಿಕ್ ಇಯರ್ದೇ ಎಷ್ಟು ಜನಕ್ಕೆ ಬಾಕಿ ಇದೆ, ಇನ್ನು 25-26 ಅಕಾಡೆಮಿಕ್ ಇಯರ್ದು ಎಷ್ಟು ಬೇಗ ಬರುತ್ತೆ ಅಂತ ಹೇಳಿ ಈಗ ನಿಮಗೆ ಒಂದು ಕ್ಲಾರಿಫಿಕೇಶನ್ ಆದರೆ ಸಿಕ್ಕಿರುತ್ತೆ. ಸೊ ಈಗಲೂ ಏನು ಮಾಡ್ತಾರೆ ಅಂತ ಅಂದರೆ, ಈಗ ನೀವು ಅಬ್ಸರ್ವ್ ಮಾಡಿ, 23-24 ಅಕಾಡೆಮಿಕ್ ಇಯರಲ್ಲಿ 31,000 ಜನಕ್ಕೆ ಬಾಕಿ ಇದ್ರೂ ಸಹ 24-25 ಅಕಾಡೆಮಿಕ್ ಇಯರಲ್ಲಿ 5,23,000 ಜನಕ್ಕೆ ಬಂದಿದೆ. ಈಗ ಅದೇ ರೀತಿಯಲ್ಲಿ ಏನಾಗುತ್ತೆ ಅಂತ ಅಂದರೆ 24-25 ಅಕಾಡೆಮಿಕ್ ಇಯರಲ್ಲಿ 1,28,000 ಜನಕ್ಕೆ ಅಲ್ಲಿ ಬಾಕಿ ಏನಿದೆ, ಬಾಕಿ ಇದ್ರೂ 25-26 ಅಕಾಡೆಮಿಕ್ ಇಯರಲ್ಲಿ ಒಂದಿಷ್ಟು ಜನಕ್ಕೆ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಬರುತ್ತೆ, ಕ್ರೆಡಿಟೂ ಸಹ ಆಗುತ್ತೆ. ನಾನು ನಿಮ್ಗೆ ಈಗಾಗಲೇ ಹೇಳಿದೆ, ಏನು ಮಾಡ್ತಾರೆ, ಈಗ ಫಂಡ್ಸ್ ರಿಲೀಸ್ ಮಾಡುವಂಥವರು ಗೌರ್ಮೆಂಟ್ ಕಡೆಯಿಂದ 25-26 ಅಕಾಡೆಮಿಕ್ ಇಯರ್ಗೆ ಅಂತ ಹೇಳಿ ಇಷ್ಟು ಅಮೌಂಟನ್ನು ರಿಲೀಸ್ ಮಾಡಿದಾಗ ಆ ಅಮೌಂಟು ಎಷ್ಟು ಸ್ಟೂಡೆಂಟ್ಸ್ಗೆ ಆಗುತ್ತೋ ಅಷ್ಟು ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಅಮೌಂಟನ್ನು ಕೊಡ್ತಾರೆ. ಆ್ಯಂಡ್ ಜೊತೆಗೆ ಬಂದುಬಿಟ್ಟು ಯಾವಾಗ ಪೆಂಡಿಂಗ್ ಹಣ 24-25 ಅಕಾಡೆಮಿಕ್ ಇಯರ್ದು ಯಾವಾಗ ಅಲ್ಲಿ ಹಣ ಆದರೆ ರಿಲೀಸ್ ಮಾಡ್ತಾರೋ ಅವಾಗ ಬಂದುಬಿಟ್ಟು ಪೆಂಡಿಂಗ್ ಇರುವಂಥ ಸ್ಟೂಡೆಂಟ್ಸ್ಗೂ ಸಹ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಬರುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಇಲ್ಲಿ ಅವರು ಇಲ್ಲಿ ನ್ಯೂಸ್ ಪೇಪರಲ್ಲಿ ಏನು ಹಾಕಿದ್ದಾರೆ, ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಇಲ್ಲಿ ಸ್ಟೂಡೆಂಟ್ಸ್ ಎಲ್ಲನೂ ಸಹ ಹೇಳಿರುವಂಥದ್ದು, ನನಗೆ 2 ವರ್ಷದಿಂದ ಬಂದಿಲ್ಲ, ಕಳೆದ 5 ವರ್ಷದಿಂದ ಬಂದಿಲ್ಲ ಅಂತ ಹಾಕ್ಬಿಟ್ಟು. ಆ್ಯಂಡ್ ಹಾಗೇನೂ ಸಹ ಇಲ್ಲಿ ಸಾಕಷ್ಟು ಹೇಳಿದ್ದಾರೆ, ಎಲ್ರಿಗೂ ಬರುವಂಥ ಸ್ಕಾಲರ್ಶಿಪ್ಪು, ಬಡವ್ರ ಮಕ್ಕಳಿಗೆ ಸಿಗುವಂಥ ಸ್ಕಾಲರ್ಶಿಪ್ ಅಂತ ಹೇಳ್ತಾರೆ, ಬಟ್ ಆದ್ರೂ ಸಹ ಬಂದಿಲ್ಲ ಅಂತ ಹೇಳಿ. ಸೊ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸು ಫೀಸ್ ರೀಇಂಬರ್ಸ್ಮೆಂಟ್ ಅಂತ ಏನು ಬರುತ್ತೆ ಆ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಮೇಲೆ ಡಿಪೆಂಡ್ ಆಗ್ತಾರೆ. ನಾನು ಸ್ಟಡಿ ಮಾಡೋ ಟೈಮಲ್ಲಿ ಈವನ್ ನಾನು ಸಹ ಡಿಪೆಂಡ್ ಆಗಿದೆ. ಯಾಕಂತ ಅಂದರೆ ಅಲ್ಲಿ ಬರುವಂತಹ ಅಮೌಂಟ್ ಒಂದೇ ಸಲ ಈಗ ಅಮೌಂಟ್ ಬರೋದ್ರಿಂದ ನಾವು ಮಾಡ್ತಿರುವಂಥ ಕೋರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾನು ಡಿಗ್ರಿ ಮಾಡ್ತಿದ್ರೆ ನನಗೊಂದು ಅಮೌಂಟು, ನೀವು ಇಂಜಿನಿಯರಿಂಗ್ ಮಾಡ್ತಿದ್ರೆ ನಿಮಗೊಂದು ಅಮೌಂಟು. ಆ ಬರೋವಂತಹ ಅಮೌಂಟ್ಗೆ ಒಂದು ಲ್ಯಾಪ್ಟಾಪ್ ಆಗಲಿ, ಇಲ್ಲ ಅಂತಂದರೆ ಮತ್ತೊಂದೇನೋ ಮುಂದಿನ ವರ್ಷ ಫೀಸ್ ಕಟ್ಟೋದಕ್ಕೆ ಆಗಲಿ, ಈ ರೀತಿ ಅಂತ ಹೇಳಿಬಿಟ್ಟು ಒಂದು ಕಮಿಟ್ಮೆಂಟನ್ನು ಇಟ್ಕೊಂಡಿರ್ತಾರೆ. ಬಟ್ ಈಗ ಕಳೆದ 2 ವರ್ಷಗಳಿಂದ ನೋಡೋದಾದರೆ ಈ ಒಂದು ಯಾವ ಕಮಿಟ್ಮೆಂಟನ್ನು ಸಹ ನೀವು ಇಟ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ, ಅದು ಯಾವಾಗಾದರೂ ಬರ್ಬೋದು. ಆ್ಯಂಡ್ ರೀಸೆಂಟಾಗಿ ಆಗಿರುವಂತಹ ಒಂದು ಇದನ್ನು ಹೇಳ್ತೀನಿ ನೋಡಿ. 22-23 ಅಕಾಡೆಮಿಕ್ ಇಯರಲ್ಲಿ ಸ್ಟೂಡೆಂಟು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರ್ತಾರೆ. ಇಂಜಿನಿಯರಿಂಗ್ ಫೈನಲ್ ಇಯರ್ ಸ್ಟೂಡೆಂಟು ಆ ಫೈನಲ್ ಇಯರ್ ಫುಲ್ ವೆಯ್ಟ್ ಮಾಡ್ತಾರೆ, ಸ್ಕಾಲರ್ಶಿಪ್ ಅಮೌಂಟ್ ನನಗೆ ಬರುತ್ತಾ ಅಂತ ಹೇಳಿಬಿಟ್ಟು. ಬಟ್ ಆ ಒಂದು ಸ್ಟೂಡೆಂಟ್ಗೆ ಇಂಜಿನಿಯರಿಂಗ್ ಕಂಪ್ಲೀಟ್ ಆದಮೇಲೂ ಸಹ ಅವ್ರಿಗೆ ಸ್ಕಾಲರ್ಶಿಪ್ ಅಮೌಂಟ್ ಬಂದಿಲ್ಲ. ಆ್ಯಂಡ್ ಈವನ್ ಅವ್ರು ಜಾಬ್ ಮಾಡ್ತಿರ್ತಾರೆ. 2025 ಅವ್ರಿಗೊಂದು ಮೆಸೇಜ್ ಬರುತ್ತೆ, ಅಂದರೆ ಲಾಸ್ಟ್ ಇಯರಲ್ಲಿ ಬಂದುಬಿಟ್ಟು ಅವ್ರಿಗೊಂದು ಮೆಸೇಜ್ ಬರುತ್ತೆ, ನಿಮಗೆ 20,000 ಸಮಥಿಂಗು ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ. ಹೋಗಿ ಚೆಕ್ ಮಾಡಿದ್ರೆ ಸೋರ್ಸ್ ಎಲ್ಲಿಂದ ಬಂದಿದೆ ಅಂತ ಅಂದರೆ SSP ಸ್ಕಾಲರ್ಶಿಪ್ಗೆ ಅವರು 22-23 ಅಕಾಡೆಮಿಕ್ ಇಯರಲ್ಲಿ ಏನು ಅಪ್ಲೈ ಮಾಡಿದ್ರು ಆ
ಒಂದು ಸ್ಕಾಲರ್ಶಿಪ್ ಅಮೌಂಟು ಅವರಿಗೆ ಲಾಸ್ಟ್ ಇಯರ್ ಬಂದಿರುವಂಥದ್ದು. ಈ ರೀತಿ ಆಗ್ತಿರುತ್ತೆ. ನೀವು ಪ್ರತಿಯೊಬ್ಬರು ಸ್ಕಾಲರ್ಶಿಪ್ಗೆ ಅಪ್ಲೈಯನ್ನು ಮಾಡಿ. ಆನ್ ಟೈಮ್ ಬರಲ್ಲ, ಬಟ್ ಸ್ಕಾಲರ್ಶಿಪ್ ಅಮೌಂಟ್ ಅಂತೂ ನಿಮಗೆ ಆದರೆ ಕ್ರೆಡಿಟ್ ಆಗುತ್ತೆ. ಓಕೆನಾ? ಸೊ ಏನಕ್ಕೆ ನಾನು ಇಷ್ಟು ಡೀಟೇಲಾಗಿ ಇಷ್ಟು ಲೆಂತಿ ವಿಡಿಯೋ ಆದರೂ ನಿಮಗೆ ಹೇಳಿದೆ ಅಂತಂದರೆ ನಿಮಗೆ ಗೊತ್ತಾಗಬೇಕು ಅಮೌಂಟ್ ಕ್ರೆಡಿಟ್ ಆಗುವಂಥ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಆ್ಯಂಡ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಯಾರೋ ಸ್ಟೂಡೆಂಟು ನನಗೆ ನೆನ್ನೆ ಅಲ್ಲ ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿರುವಂಥದ್ದು, SSP ಸ್ಕಾಲರ್ಶಿಪ್ ಫಾರ್ BCWD ಸ್ಟೂಡೆಂಟ್ಸ್ ಹಾಸ್ಟೆಲ್ ಅಮೌಂಟ್ ಕ್ರೆಡಿಟೆಡ್ ಆಗಿದೆ ಅಣ್ಣ ಎಸ್ಟರ್ಡೇ ಅಂತ ಹೇಳಿಬಿಟ್ಟು ಇಲ್ಲಿ ಮಾಡಿದ್ದಾರೆ. ಇಲ್ಲಿ ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಅಮೌಂಟ್ ಕ್ರೆಡಿಟ್ ಆಗಿರುತ್ತೆ. ಈಗ ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಬರುವಂಥ ಫುಡ್ ಆ್ಯಂಡ್ ಅಕಾಮಿಡೇಷನು ಫೀ ರಿಇಂಬರ್ಸ್ಮೆಂಟ್ ಅಂತ ಏನು ಬರುತ್ತೆ, ಇದು ಬಂದುಬಿಟ್ಟು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಅಮೌಂಟ್ ಆದರೆ ಕ್ರೆಡಿಟ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಬ್ಯಾಚ್ ವೈಸು ಅಮೌಂಟ್ ಜಮಾ ಆಗುತ್ತೆ. ಆ ಬ್ಯಾಚ್ ವೈಸ್ ಅಮೌಂಟ್ ಜಮಾ ಆದಾಗ ನಾನು ನಿಮಗೆ ಮತ್ತೊಂದ್ಸಲ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಪ್ರತಿಯೊಬ್ಬರು ಮಿಸ್ ಆಗದೆ ಕಮೆಂಟನ್ನು ಮಾಡಿ. ಈ ವರ್ಷ ಎಷ್ಟು ಜನಕ್ಕೆ ಸ್ಕಾಲರ್ಶಿಪ್ ಅಮೌಂಟ್ ಕ್ರೆಡಿಟ್ ಆಗಿದೆ, ನೀವು ಯಾವ ಡಿಪಾರ್ಟ್ಮೆಂಟ್ ಅವರು, ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಯಾವಾಗ ಕ್ರೆಡಿಟ್ ಆಯಿತು ಅಂತ ಹೇಳಿ. ಜೊತೆಗೆ ಲಾಸ್ಟ್ 2 ಇಯರ್ಸಿಂದ ಯಾರಿಗೆಲ್ಲ ಸ್ಕಾಲರ್ಶಿಪ್ ಅಮೌಂಟ್ ಬಾಕಿ ಇದೆ ನೀವು ಸಹ ಕಮೆಂಟ್ ಬಾಕ್ಸ್ ಮುಖಾಂತರ ಕಮೆಂಟನ್ನು ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಓಕೆನಾ? ಇದು ಇವತ್ತಿನ ಸ್ಕಾಲರ್ಶಿಪ್ ಅಪ್ಡೇಟ್ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.